ರಾಮಾಯ ರಾಮಭದ್ರ ರಾಮಚಂದ್ರಾಯ ವೇತ್ಸಿ ರಘುನಾಥಾಯ ನಾಥಾಯ ಸೀತಾಯ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಸ್ಸಹ ಚಕ್ರತಮ್ಯನ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆರಾಧ್ಯ ದೇವನಾದಂಥ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ ಇಲ್ಲಿಯ ಸರದೇವತೆಯಾದಂಥ ರಾಮನಾಥ್ ಪರಿವಾರ ಸುರೇಶ್ ಅವರೇ ಸಭಾಂಗತಕ್ಕಂಥ ಎಲ್ಲ ಹಿರಿಯರೇ ಅನೇಕ ಜನ ಇದ್ದೀರಿ. ನಮ್ಮ ಸಮಾಜದ ಹಿರಿಯರಂಥ ಮಂಜುನಾಥ್ ನಾಯಕರು ಮತ್ತು ಕುಂಟ ಅಧ್ಯಕ್ಷರಾದ ಮಂಜುನಾಥರು, ಆರ್ ಎಂ ನಾಯಕರು, ಅನೇಕ ಜನ ಹೆಸರು ಹೇಳಬೇಕಂದ್ರೆ ಬಹಳಷ್ಟು ಜನ ಬುದ್ಧಿಜೀವಿಗಳಿದ್ದೀರಿ. ಇಂಥ ಕಾರ್ಯಕ್ರಮವನ್ನು ನಾವು ಯಾಕೆ ಮಾಡಿಕೊಡ್ತೇವೆ? ಮನುಷ್ಯನಲ್ಲಿ ಜ್ಞಾನ ವಿಕಸನ ಆಗಬೇಕು ಅಂತ ನಮ್ಮ ಎಲ್ಲ ವೇದಗಳ ಆಶಯ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ಇರ್ಬೋದು, ಅಥವಾ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ವೇದಾಂತ ದರ್ಶನಗಳಿರ್ಬೋದು, ಪ್ರಸ್ಥಾನ ತ್ರಯಗಳಿರ್ಬೋದು. ಇದರ ಎಲ್ಲ ಉದ್ದೇಶ ನಮ್ಮಲ್ಲಿ ಜ್ಞಾನವರ್ಧನೆ ಆಗಬೇಕು ಅಂತ. ಜ್ಞಾನವೇ ನಮ್ಮ ಬದುಕಿನ ಸಾರಂತೆ. ಆ ಜ್ಞಾನದ ಅಧಿದೇವತೆಯನ್ನ ಬ್ರಹ್ಮ ಅಂತ ಹೇಳ್ಬೋದು. ಅಲ್ಲಿ ಇರ್ತಕ್ಕಂಥ ಆ ದೊಡ್ಡ ಶಕ್ತಿಯನ್ನು ನಾವು ಗಾಯತ್ರಿ ಮಾತೆ ಅಂತ ಹೇಳ್ತೇವೆ. ಸೂರ್ಯಮಂಡಲ ಅಂದರೆ ನಮ್ಮ ಜ್ಞಾನದ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದೆ ಮಕ್ಕಳಲ್ಲಿ ಮಾತಾಡುವಾಗ, ಸೂರ್ಯನಿಂದ ಎಲ್ಲ ಜೀವರಾಶಿಗಳ ಬೆಳವಣಿಗೆ, ಉಗಮ ಎಲ್ಲವೂ ಆಗ್ತಾ ಇದೆ. ಆ ಸೂರ್ಯಮಂಡಲದಲ್ಲಿ ಎಲ್ಲವೂ ಇದೆ. ಒಂದು ದಿವಸ ಸೂರ್ಯ ಉದಯಿಸಿದರೆ ಏನಾಗ್ತಂತೆ ಅದು ವಿಜ್ಞಾನಿಗಳಿಗೂ ಊಹಿಸಲಾಗದಂತಹ ವಿಚಾರ. ಅದಕ್ಕೆ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಪ್ರಾಣ ಅಂತ ಹೇಳಿದೆ, ಚಂದ್ರನನ್ನು ಮನಸ್ಸು ಅಂತ ಹೇಳಿದೆ. ಅಂತ ಪ್ರಾಣಶಕ್ತಿಯಾದ ಸೂರ್ಯನ ಎಲ್ಲ ಶಕ್ತಿಯನ್ನು ಮತ್ತೆ ಗ್ರಾಸ್ ಮಾಡತಕ್ಕಂಥ ಹೀರತಕ್ಕಂಥ ಒಂದು ವಿದ್ಯೆ ಇದ್ರೆ ಅದು ಗಾಯತ್ರಿ ಅಂತ ಹೇಳ್ಬೋದು. ನೀವು ಗಾಯತ್ರಿ ಮಂತ್ರವನ್ನು ತುಂಬ, ಅದು ಶಬ್ದಗಳಲ್ಲಪ್ಪ, ಅದರಲ್ಲಿ ಪ್ರಾಣಶಕ್ತಿ ತುಂಬಿದೆ. ಆ 24 ಅಕ್ಷರಗಳಲ್ಲಿ ಎಲ್ಲಾ ಪ್ರಾಣಶಕ್ತಿ ತುಂಬಿದೆ. ಎಲ್ಲಾ ಅಕ್ಷರಗಳಲ್ಲಿ ಎಲ್ಲಾ ದೇವತೆಗಳಿದ್ದಾರೆ, ನಿಮ್ಮ ಅನುಷ್ಠಾನದ ದೇವತೆಗಳು. ಹಿಮಾಲಯದಲ್ಲಿ ಗಾಯತ್ರಿ ಮಂತ್ರವನ್ನು ಮಾಡಿ ಕಡೆಗೆ ನಾವು ಹೇಳುವಾಗ ಮೂಗಿನಿಂದ ಬಾಯಿಯಿಂದ ಶ್ವಾಸವನ್ನು ತೆಗೆದುಕೊಂಡು 1 ನಿಮಿಷ ಇರ್ತದೆ, ಅದು ಹಾರವಾಗ್ತದೆ. ಅಲ್ಲಿ ಊಟ ಇಲ್ಲ, ಆಹಾರ ಇಲ್ಲದೆ ಸನ್ಯಾಸಿಗಳು ಹೇಗೆ ಬದುಕ್ತಾರೆ ಅಂತ ಜಿಜ್ಞಾಸೆ ಇದೆ. ಬರೀ ಸೂರ್ಯನ ನೋಡಿ 5 ಸಲ ಗಾಯತ್ರಿ ಮಂತ್ರವನ್ನು ಮಾಡ್ತಾರೆ, ಆ ಶಕ್ತಿಯನ್ನು ಹೇಗೆ ಕೊಡ್ತಾರೆ, ಸುಮ್ಮನೆ ಇರ್ತಾರೆ. ಅಂತ ಒಂದು ಸ್ಥಿತಿಯಲ್ಲಿ ಎಷ್ಟು ವರ್ಷವೂ ಕೂಡ ಇರ್ಬೋದು. 100 ವರ್ಷ, 200 ವರ್ಷ, 300 ವರ್ಷ, 500 ವರ್ಷ, ಲಕ್ಷ ವರ್ಷವರೆಗೆ ಇಡ್ಬೋದು. ಅದು ಹೇಗೆ ಸಾಧ್ಯ ಸ್ವಾಮಿ ಅಂತ ನಿಮಗೆ ಸ್ವಲ್ಪ ಸಂಶಯ ಉಂಟು. ನಮ್ಮ ಸೂರಜ್ ಅಂತವರು ತುಂಬ ಕಲ್ತವರಿಗೆಲ್ಲ, ಅವರು ಅಧ್ಯಾತ್ಮ ಜೀವಿ, ಆದರೆ ತುಂಬ 2-3 ಡಿಗ್ರಿ ಆದವರಿಗೆ, ಇಲ್ಲಿ ಇಂಜಿನಿಯರ್, ಡಾಕ್ಟರ್ ಯಾರ ಇದ್ದರೆ ಅಥವಾ ತುಂಬ ಇಂಗ್ಲೀಷ್ ಹಿಂದಿ ಮಾತಾಡೋರಿಗೆ ಅದಕ್ಕೆ ಸ್ವಲ್ಪ ಸಂಶಯ. ಸ್ವಾಮಿಗಳು ಸುಳ್ಳು ಹೇಳ್ತಾರೆ. ಸ್ವಾಮಿಗಳು ಯಾವತ್ತೂ ಸುಳ್ಳೇ ಇರುವುದಿಲ್ಲ. ವೇದ ವಿಜ್ಞಾನ ಎಂಬುದು ನಿಮ್ಮ ವಿಸಿಬಲ್ ವಿಜ್ಞಾನಕ್ಕಿಂತ ತುಂಬ ಸ್ಟ್ರಾಂಗ್. ನೀವೆಲ್ಲ ಕೆಮಿಕಲ್ ಕಾಂಪೌಂಡ್ಸ್ಗಳನ್ನು ಒಂದು ಟೆಸ್ಟ್ ಟ್ಯೂಬ್ಗೆ ಹಾಕಿ ಕಾಯಿಸ್ತೀರಿ, ಇಂಜೆಕ್ಷನ್ ಹೇಗೆ ಮಾಡೋದು, ಮಾತ್ರ ಮಾಡೋದು, ಕಣ್ಣಿಗೆ ಕಾಣ್ತದೆ. ಅದು ನಮ್ದು ಕಣ್ಣಿಗೆ ಕಾಣದಂತಹ ವಿಜ್ಞಾನ. ಮನಸ್ಸು ಕಣ್ಣಿಗೆ ಕಾಣುವುದಿಲ್ಲ, ಬುದ್ಧಿ ಕಣ್ಣಿಗೆ ಕಾಣುವುದಿಲ್ಲ, ಮಂತ್ರಗಳು ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಅದರೊಳಗೆ ಶಕ್ತಿ ತುಂಬಿದೆ. ಅದು ಹೇಗೆ ಗ್ಯಾರಂಟಿ ಸ್ವಾಮಿ ಶಕ್ತಿ ಉಂಟು ಅಂತೆ? ಕರೆಂಟ್ ನಿಮಗೆ ಕಾಣ್ತದ? ಅದು ಇಲ್ಲ ಅಂತೇಳಿ ವೈರನ್ನು ಮುಟ್ಟಿದರೆ, ಕರೆಂಟ್ ಪಾಸ್ ಆಗೋ ವೈರನ್ನು ಮುಟ್ಟಿದರೆ ಏನಾಗ್ತದೆ ಮಕ್ಕಳೇ? ಡಬ್ಬಲ್ ಇರ್ತಾನೆ. ಹಾಗೆ ಶಕ್ತಿಯ ಒಳಗೆ ಹೋಗಬೇಕು. ಹಾಲಿನಲ್ಲಿ ತುಪ್ಪ ಇದೆ, ಬೆಣ್ಣೆ ಇದೆ, ಮಜ್ಜಿಗೆ ಇದೆ ಅಂತ ಗೊತ್ತಾಗ್ತದೆ ನಮಗೆ? ಇಲ್ಲ. ಅದಕ್ಕೆ ಹೆಪ್ಪು ಹಾಕಿ ಪ್ರೋಸೆಸ್ಗೆ, ಒಂದು ಪ್ರಕ್ರಿಯೆಗೆ ಒಳಪಡಿಸಬೇಕು. ಪ್ರಕ್ರಿಯೆಗೆ ಒಳಪಡಿಸುವುದಂದ್ರೆ ಹಾಲನ್ನು ಚೆನ್ನಾಗಿ ಕಾಯಿಸೋದಕ್ಕೆ ಹೆಪ್ಪಾಗಬೇಕು, 1 ದಿವಸ ಕಡಿಬೇಕು. ಆಗ ಅದರಲ್ಲಿ ಬೆಣ್ಣೆ ಬರ್ತದೆ, ಮತ್ತೆ ತುಪ್ಪ ಬರ್ತದೆ. ತುಪ್ಪಕ್ಕೆ ಎಷ್ಟು ಆಯುಷ? ವರ್ಷಗಟ್ಟಲೆ. ಹಾಲಿಗೆ ಎಷ್ಟು ಆಯುಷ? 1 ದಿವಸ. ಹಾಗೆ ನಮ್ಮ ಬದುಕಿನ ಮನಸ್ಸು ಬುದ್ಧಿಗಳ ಮೇಲೆ ನಾವು ಪ್ರಯೋಗವನ್ನು ಮಾಡಿದಾಗ ಲಕ್ಷಾಂತರ ವರ್ಷದ ಬದುಕನ್ನು ನಾವು ಸೃಷ್ಟಿಸಿಕೊಳ್ಬಹುದು. ಅದರ ಮೂಲ ಬೇರು ಇಲ್ಲಿ ಗಾಯತ್ರಿಯಲ್ಲಿದೆ. ಅದಕ್ಕೆ ಉಪನಯನ ಎಂಬ ಒಂದು ದೊಡ್ಡ ಕಾರ್ಯಕ್ರಮವನ್ನ, ಯಜ್ಞೋಪಮಿತ ಎಂಬ ದೊಡ್ಡ ಕಾರ್ಯಕ್ರಮ ನಮ್ಮ ಶಿಷ್ಯರಾದಂತಹ ಸುರೇಶರು, ಆರ್ ಎಂ ನಾಯಕರು ಎಲ್ಲ ಇಡೀ ಪರಿವಾರ ಸೇರಿಸಿಕೊಂಡು ಮಾಡಿದ್ದಾರೆ. ಇದೊಂದು ಸುವರ್ಣಾಕ್ಷರದ ಇತಿಹಾಸ ಅಂತ ಹೇಳ್ಬೋದು. ಕಡದೋಕದಲ್ಲಿ ಸುವರ್ಣಾಕ್ಷರದ ಇತಿಹಾಸ. ನಾಮಧಾರಿ ಸಮಾಜ ಇವತ್ತು ಸಂಸ್ಕಾರದ ಕಡೆಗೆ, ಮೌಲ್ಯಗಳ ಕಡೆಗೆ ದಾಪುಗಾಲವನ್ನು ಆಗ್ತಾ ಇದೆ ಎಂಬುದು ಬಾಕಿಯವರು ಕೂಡ ನಿಬ್ಬೆರಗಾಗಿ ನೋಡಬೇಕು. ನಾವು ಇನ್ನೊಂದು ಸಮಾಜಕ್ಕೆ ಕಾಣಬೇಕು, ತೋರಿಸಬೇಕು ಅಂತೆಲ್ಲ, ಈ ಬಾಕಿ ಸಮಾಜವು ಕೂಡ ಈ ದಾರಿಯಲ್ಲಿ ಮುಂದೆ ಬರಬೇಕೆಂಬ ಸಂಕಲ್ಪವನ್ನು ನಾವು ತೊಟ್ಟವರು. ನಾವು ಯಾವಾಗಲೂ ಹೇಳ್ತೇನೆ, ಬ್ರಹ್ಮಾನಂದ ಸ್ವಾಮಿ ಇಡೀ ಮನುಕುಲಕ್ಕೆ ಬೆಳಕನ್ನು ಚೆಲ್ಲಬೇಕೆಂಬ ಆಶಯವನ್ನಿಟ್ಟವರು. ನಮ್ಮ ನಾಮಧಾರಿ ಸಮಾಜಕ್ಕೆ ಶಕ್ತಿಯನ್ನು ಕೊಡುವುದರ ಮುಖಾಂತರ ಇನ್ನಿತರ ಸಣ್ಣ ಪುಟ್ಟ ಸಮಾಜ ಕೂಡ ನಮ್ಮ ಸಹೋದರೆಂಬ ಭಾವನೆ ನಿಮಗೆ ಬರಬೇಕೆಂಬ ಸಿದ್ಧಾಂತವನ್ನ ಇಷ್ಟರವರೆಗೆ ನಾವು ಕೊಟ್ಟವರು. ಅದೇ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಈ ಕಡತೋಕದ ನಾಮಧಾರಿ ಸಮಾಜ ನಡೀತಾ ಇದೆ, ಶ್ಲಾಘನೀಯ ಅಂತ ಹೇಳ್ಬೋದು. ಈಗಾಗಲೇ ನಮ್ಮ ಸೂರಜ್ ಹೇಳಿದ ಹಾಗೆ ಅವರ ಪರಿಶ್ರಮ ಉಂಟಲ್ವ. ನಮ್ಮ ಸುರೇಶ್ ಮತ್ತೆ ನಮ್ಮ ಆರ್ ಎಂ ನಾಯಕರು ನಿರಂತರ ಸಂಪರ್ಕ ಇರುವವರು.
ನಮಗೂ ಶಾಲೆ ಇತ್ತು, ಈಗ ತಾತ್ಕಾಲವಾಗಿ ಸ್ಥಗಿತ. ಆ ಶಾಲೆ ಇರುವಾಗ ಹೇಳ್ತಿದ್ರು, ಮಕ್ಕಳ ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ನೋಡಿ ಮಗು ಒಂದು ಎಕ್ಸಾಮ್ ನಲ್ಲಿ ಮಾರ್ಕ್ ಕಮ್ಮಿ ತೆಗೆದ್ರೆ ಆ ಮನೆಗೆ ಹೋಗಿ ರಿಪೋರ್ಟ್ ಮಾಡ್ತಾ ಇದ್ರು, ನಿಮ್ಮ ಮಗಳು ಮ್ಯಾಥ್ಸ್ನಲ್ಲಿ ಈಗ ತುಂಬಾ ಕೆಳಗೆ ಬಂದಿದೆ, ಸೈನ್ಸ್ನಲ್ಲಿ ಕೆಳಗೆ ಬಂದಿದೆ ಅಂತ ಹೇಳ್ತಿದ್ರು. ಎಂತ ಅದ್ಭುತ ಇದಲ್ವಾ? ಯಾರಾದ್ರೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇಲ್ಲ. ಆ ಸಾಧ್ಯತೆ ಇಲ್ಲದಂತವನ್ನು ಕೂಡ ಸಾಧಿಸಿ ನೋಡ್ತಾರೆ ಅಂದ್ರೆ ಏನು, ಅದೆಲ್ಲ ಆಶ್ಚರ್ಯ ಅಲ್ವಾ? ಇನ್ನು ಬ್ಯಾಂಕಿನಲ್ಲಿ ಲೋನ್ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಲೋನ್ ಕಟ್ಟಲಿಲ್ಲ ಅಂತ ಇದ್ರೆ ಅವರ ಮನೆಗೆ ಹುಡ್ಕೊಂಡು ಹೋಗ್ತಾರೆ. ಯಾರೋ ಡೈರೆಕ್ಟರ್ಸ್, ನೀವು ಹೋಗ್ತೀರಾ? ಖಂಡಿತ ಹೋಗ್ಲಿಕ್ಕಿಲ್ಲ. ಡೈರೆಕ್ಟರ್ಸ್ ಹೋಗ್ಕೊಂಡು ಹೋಗ್ತಾರೆ ಆ ಮನೆಗೆ, ನೋಡಯ್ಯ ನಿನ್ಗೆ ಲೋನ್ ಕೊಟ್ಟಿದ್ದೇವೆ, ನೀನು ಕಂತು ಕಟ್ಟಲಿಲ್ಲ ಅಂತ. ಅವರನ್ನು ಮನವೊಲಿಸಿ ಮತ್ತೆ ಕಂತು ಕಟ್ಟಿಸ್ತಾರೆ. ಅವರ ಎಲ್ಲಾ ಬ್ಯಾಂಕಿನ ಹುಡುಗಾಟಕ್ಕೆ ನಾವು ಬಂದು ರಾಮನ ಆಶೀರ್ವಾದವನ್ನು ಹೇಳಿದ್ದೇನೆ. ಈಗಾಗಲೇ ನಮ್ಮ ಸೂರಜ್ ಹೇಳಿದಾಗೆ ಮತ್ತೆ ಶಾಖಗಳು ಮುಂದೆ ಹೋಗುತ್ತಾ 25 ದಾಟಬಹುದು ಖಂಡಿತ. ಅಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಯಾರಿಗೆ ಶ್ರದ್ಧೆ ಇದೆ ಅವರಲ್ಲಿ ಜ್ಞಾನ ಬರ್ತದೆ ಅಂತ, ಇವರಿಗೆಲ್ಲ ಶ್ರದ್ಧೆ ಇದೆ. ನಮಗೊಂದು ಸಮಾಜ ಇದೆ, ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ ಅಂತ ಹೇಳ್ತೀವಿ. ಆ ಸಂಘಕ್ಕೂ ಕೂಡ ನಾನು ಶರಣಾಗ್ತೇನೆ ಅಂತ ಬುದ್ಧ ಹೇಳ್ತಾನೆ. ಅಂತ ಸಂಘ ಅಂದ್ರೆ ದೊಡ್ಡ ಶಕ್ತಿ ನೋಡಿ, ಇಲ್ಲೊಂದು ದೊಡ್ಡ ಶಕ್ತಿ ಸೇರಿದೆ. ಅಂದ್ರೆ ಈ ನದಿಯ ನೀರು ಸೀದಾ ಹೋದ್ರೆ ಏನಾಗ್ತದೆ, ಸಮುದ್ರಕ್ಕೆ ಸೇರ್ತದೆ. ಅದಕ್ಕೆ ಮೈಸೂರಿನಲ್ಲಿ ವಿಶ್ವೇಶ್ವರ ಒಂದು ಅಣೆಕಟ್ಟು ಕಟ್ಟಿದ್ರು, ಕನ್ನಂಬಾಡಿಯಲ್ಲಿ ಕಟ್ಟಿ ಕರೆಂಟ್ ಮಾಡಿದ್ರು. ಕರೆಂಟ್ ಮಾಡಿ ಆ ಮಂಡ್ಯ ಮೈಸೂರನ್ನು ಸಾಮ್ರಾಜ್ಯ ಮಾಡಿದ್ರು. ಹಾಗೆ ನಿಮ್ಮ ಸಮಾಜದಲ್ಲಿರ್ತಕ್ಕಂಥ ಶಕ್ತಿ ಇದೆ ಅಲ್ಲ, ಇದೊಂದು ಶಕ್ತಿ ನೋಡಿ, ಫ್ಲೋಯಿಂಗ್ ಕರೆಂಟ್ಸ್. ಈ ಕರೆಂಟಿಗೆ ಒಂದು ಅಣೆಕಟ್ಟು ಕಟ್ಟಿದ್ದಾರೆ. ಯಾವುದು? ಈಗ ಕಡತೋಗ ಭಾಗದವರು ಅಣೆಕಟ್ಟನ್ನು ಕಟ್ಟಿ ಈ ನೀರಿನಿಂದ ಅದನ್ನು ಕರೆಂಟ್ ಆಗಿ ಪರಿವರ್ತಿಸಿ ಮತ್ತೆ ಬೆಳಕಾಗಿ ಮಾಡ್ತಾರೆ. ಆ ಬೆಳಕು ನೋಡಿ, ಇದು ಇಲ್ಲಿ ಕೂತಂತ ಮಕ್ಕಳಿದ್ದಾರೆ ಅಲ್ವಾ, ಅದು ಅದ್ಭುತ ಮುಂದಕ್ಕೆ ಬೆಳಕಾಗ್ತಾರೆ. ಅಂತ ಒಂದು ತುಂಬಾ ಜ್ಞಾನವನ್ನು ಪಡೆದವರು ಅಂತ ಹೇಳ್ಬೋದು. ಎಲ್ಲ ಕಡೆ ನನಗೆ ಹೇಳ್ತಾರೆ, ಈ ಪ್ರಾಯದವರು ಆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ ಸ್ವಾಮಿ, ನೀವೆಲ್ಲ ಸ್ವಲ್ಪ ಒಂದು 25-30 ಸೇರಿಸ್ಕೊಳ್ಳಿ ಅಂತೆ. ಅದಕ್ಕೆ ಇದೊಂದು ನಮಗೆ ಒಂದು ಏನು ಟಿಪ್ಪಣಿ ಆಗಿ ಆಯ್ತು. ಇಲ್ಲಿ 25-30 ಎಲ್ಲ 40ರಿಂದ 60, 70 ಕೂಡ ಆ 25 ಹುಮ್ಮನಸ್ಸಿಂದ ದುಡಿತೀರಲ್ಲ, ಇದು ನಿಮ್ಮ ಅದ್ಭುತವಾದಂತಹ ವಿಚಾರ ಅಂತ ಹೇಳ್ಬೋದು. ಎಲ್ಲ 40, 50, 60 ಕೂಡ ಹುಡುಗರಾಗಿ ಉಮೇದಿನಲ್ಲಿ ದುಡಿದು ಇಂತಹ ಒಂದು ಸಂಘಟನೆಯಲ್ಲಿ ಮಾಡ್ತೀರಲ್ವಾ, ಇದು ಅದ್ಭುತ. ಇನ್ನು ಈ ಗಾಯತ್ರಿ ಮಂತ್ರ ಮಾಡೋ ಮಕ್ಕಳಿಗೆ ಇವತ್ತು ಎಲ್ಲ ಬಂದಿದ್ದೀವಿ. ಇದರೊಳಗೆ ಏನಿದೆ ಅಂತ ಮತ್ತೆ ಸ್ವಲ್ಪ ಮುಂದೆ ಹೋಗ್ತೇನೆ. ಇವತ್ತು ನೀವು ಮಂತ್ರವನ್ನು ಮಾಡುತ್ತಾ ನೇರವಾಗಿ ನೇರ ಕೂತ್ಕೊಳ್ಬೇಕು ನೀವು. ನಾವು ಹೇಗೆ ಕೂತ್ಕೊಂಡು ನಡೀತದೆ, ನಾನು ದೀಕ್ಷೆ ತಗೊಂಡು 45 ನಿಮ್ಮ ಆಗಿರುವಾಗ 12 ವರ್ಷದಲ್ಲಿ ತಗೊಂಡಿದ್ದೇನೆ. ಮತ್ತೆ 3 ಹೊತ್ತು ಕಡ್ಡಾಯ ಮಾಡ್ತೇನೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಸಲ 108 ಉಂಟಲ್ವಾ. ನಮ್ಮ ಕೆಲವು ಸಲ ಪುರೋಹಿತರಿಗೆ ಉದಾಸೀನ ಆಗ್ತದೆ, ಗುರುಗಳೇ ಒಂದು 12 ಸಲ ಮಾಡಿದ್ರೆ ಸಾಕಲ್ವಾ, ಅಥವಾ 27 ಮಾಡಿದ್ರೆ ಸಾಕಲ್ವಾ, 54 ಸಲ ಮಾಡಿದ್ರೆ ಸಾಕಲ್ವಾ ಅಂತ ಹೇಳ್ತಾರೆ. ಕೊಡುದು 108 ಮಾಡ್ಬೇಕು. 108ಕ್ಕೆ ಹೆಚ್ಚು ಇದ್ರೆ 10 ನಿಮಿಷ ಆಗ್ತದೆ. ಈ ಮಂತ್ರಗಳನ್ನು ಮಾಡುತ್ತಾ ಹೋದಾಗ ಏನಾಗ್ತದೆ ಮಕ್ಕಳೇ, ನಿಮ್ಮ ಮನಸ್ಸಿನ ವೆಲಾಸಿಟಿ ಕಮ್ಮಿ ಆಗ್ತದೆ, ಮನಸ್ಸಿನ ಸ್ಪೀಡ್ ಕಮ್ಮಿ ಆಗ್ತದೆ, ಭಯ ಸಿಟ್ಟು ಕಮ್ಮಿ ಆಗ್ತದೆ. ಆಗ ಮನಸ್ಸಿನ ವೈಬ್ರೇಷನ್ ಕಮ್ಮಿ ಆದಾಗ ಈ ಬ್ರೈನಿನಿಂದ ನ್ಯೂರೋಟಾನಿಕ್ಸ್ ರಿಲೀಸ್ ಆಗ್ತದೆ. ಈ ಬ್ರೈನಿಂದ ಒಂದು ರಸಗಳು ಉತ್ಪತ್ತಿ ಆಗ್ತದೆ. ಇಲ್ಲಿ ಯಾರಾದರೂ ಡಾಕ್ಟ್ರು, ಸೈನ್ಸ್ ಕಲ್ತವರಿದ್ರೆ ಅದಕ್ಕೆ ನಾವು ಸಿರಟೋನಿಯನ್, ಆಮೇಲೆ ಡೊಪಮೈನ್ ಇಂತಹ ಟಾನಿಕ್ಸ್ ಹೆಸರು ಕೊಟ್ಟಿದ್ದಾರೆ ವಿಜ್ಞಾನದಲ್ಲಿ. ಈ ಟಾನಿಕ್ಸ್ ಬ್ರೈನಿಂದ ಕೆಳಗೆ ಬರ್ತದೆ, ಬಾಯಿಯ ಮೂಲಕ ಶರೀರದೊಳಗೆ ಪ್ರವೇಶ ಆಗ್ತದೆ. ಆಗ ಏನಾಗ್ತದೆ ಅಂದ್ರೆ ನಮ್ಮ ಶರೀರವು ಆರೋಗ್ಯದ ಕಡೆಗೆ ಹೋಗ್ತದೆ. ಈ ಆರೋಗ್ಯವನ್ನು ಪಡೆಯಲಿಕ್ಕಾಗಿ ಕೂಡ ನಮಗೆ ಈ ಗಾಯತ್ರಿ ಮಂತ್ರದ ಇವತ್ತು ಅಗತ್ಯತೆ ಇದೆ. ಗಾಯತ್ರಿ ಮಂತ್ರ ಎಲ್ಲರಿಗೂ ಮಾಡಬಹುದು, ಅದಕ್ಕೆ ಯಾವುದು ಜಾತಿ ಪಾತಿ ಯಾವುದು ಧರ್ಮದ ಒಂದು ಕಟ್ಟು ಇಲ್ಲ. ನಾವು ಗಾಯತ್ರಿಯನ್ನು ಯಾಕೆ ಕೊಡ್ತೇವೆ ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಒಂದು ಸಮಾನತೆಯ ಸಂದೇಶ ಅಂತ ಹೇಳುವಾಗ ಸಮಾನತೆಯ ಒಂದು ಪ್ರತಿರೂಪವೆಂತ ಹೇಳ್ಬೋದು. ನಿಮ್ಮ ಮಂಕಾಳ ವೈದ್ಯ ಮಿನಿಸ್ಟರ್ ಬರ್ತಾರೆ, ಎಲ್ಲರನ್ನು ಸಮಾನವಾಗಿ ಕಾಣತಕ್ಕಂಥವ್ರು. ಸಮಾನತೆ ಸಂವಿಧಾನ, ಸಮಾನತೆ ವೇದ, ಸಮಾನತೆಯ ಉಪನಿಷತ್ ಅಂತ ಹೇಳಿದ್ರೆ, ಸಮಾನತೆ ಸಂವಿಧಾನ ಅಂತ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅನೇಕ ಜನ ವಕೀಲರಿದ್ದಾರೆ. ಅದೇನು ಹೇಳ್ತದೆ, ನಿಮ್ಮ ಆರ್ಟಿಕಲ್ 14 ಹೇಳ್ತದೆ ಈಕ್ವಾಲಿಟಿ ಬಿಫೋರ್ ಲಾ. ಕಾನೂನಿನ 14ನೇ ಕಾಲಂ ಹೇಳ್ತದೆ ಎಲ್ಲರೂ ಈಕ್ವಾಲಿಟಿ ಅಂತೆ. 15ನೇ ಕಾಲಂ ಹೇಳ್ತದೆ ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್, ರೇಸ್, ರಿಲಿಜನ್ ಅಂಡ್ ಕಮ್ಯುನಿಟಿ. ಯಜುರ್ವೇದ ಏನ್ ಹೇಳ್ತದೆ, ಈಶಾವಾಸ್ಯ ವಿಧಂ ಸರ್ವ ಅಂತ ಹೇಳ್ತಾರೆ, ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ಅಲ್ಲಿ ಬೋರ್ಡ್ ಬರಿತೇವೆ ನಾವು, ವಸುದೈವ ಕುಟುಂಬಕಂ ಈಶಾವಾಸ್ಯ ವಿಧಂ ಸರ್ವ ಅಂತ ಬಿಡ್ತೇವೆ. ಆದ ಕಾರಣ ಸರ್ವ ಸಮಾನತೆ, ಎಲ್ಲರಲ್ಲಿಯೂ ಪ್ರೀತಿಯನ್ನ ಸಮಾನತೆಯನ್ನು ಕಾಣೋದೇ ದೇವರ ಪೂಜೆ ಅಂತ. ಅಂತ ಕೆಲಸ ಯಾರು ನಾಯಕ ಮಾಡ್ತಾನ ಅವನಲ್ಲಿ ದೇವತಾಂಶ ಬರ್ತಾನೆ. ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ. ಈಗ ರಾಜರು ಇಲ್ಲ ನೋಡಿ, ಈಗ ನಿಮ್ಮ ಮಾಂಕಾಳ್ನಂತವರು
ಅಥವಾ MLA ಗಳು ಅಥವಾ ಮುಖ್ಯಮಂತ್ರಿಗಳು ದೇವರ ರೂಪದಲ್ಲಿ ನಿಮ್ಮ ಮುಂದೆ ಇರ್ತಾರಂತೆ. ಸ್ವಾಮಿಗಳು ಯಾಕೆ ಹೊಗಳ್ತಾರಂತೆ? ನೀವು ಹೊಗಳುವುದಲ್ಲ, ಭೀಷ್ಮ ನೀತಿಯಲ್ಲಿ ಬರೆದಿದ್ದಾರೆ. ಅಲ್ಲಿ ಧರ್ಮರಾಯ ಮತ್ತೆ ಕೃಷ್ಣನಿಗೆ ಹೇಳ್ತಾರೆ, ನಮಗೆ ರಾಜ ನೀತಿಯನ್ನು ಬೋಧಿಸುವಂತೆ. ರಾಜ ಕಾಲಸ್ಯ ಕಾರಣ ಅಂತ ಹೇಳ್ತಾರೆ. ಯಾರು? ಭೀಷ್ಮರು. ರಾಜ, ಒಂದು ಊರು ಒಳ್ಳೇದಾಗಬೇಕಂದ್ರೆ ರಾಜನ ಅನುಗ್ರಹ ಇರಬೇಕು ಅಂತೆ. ಆ ರಾಜನ ಶಕ್ತಿ ಅವನ ಹಿಂದಿನ ಜನ್ಮದ ತಪಸ್ಸಿಂದಾಗಿ ಬರ್ತದಂತೆ. ಯಾರು ಶಾಸಕ ಆಗ್ಬೇಕಾದ್ರೆ, ಮಂತ್ರಿ ಆಗ್ಬೇಕಾದ್ರೆ, ಮುಖ್ಯಮಂತ್ರಿ ಆಗ್ಬೇಕಾದ್ರೆ, MP ಆಗ್ಬೇಕಾದ್ರೆ ಅವನ ಹಿಂದಿನ ಜನ್ಮದ ತಪೋಬಲದಿಂದ, ಹಿಂದಿನ ಜನ್ಮದ ಪುಣ್ಯದ ಬಲದಿಂದ ಆ ಶಕ್ತಿ ಅವನನ್ನು ಸೇರಿಸಿಕೊಂಡು ಜನಕಲ್ಯಾಣದ ಕೆಲಸವನ್ನು ಮಾಡಿಸ್ತದೆ. ಜನಕಲ್ಯಾಣದ ಕೆಲಸವನ್ನು ಮಾಡಿದ್ರೆ ಅದೊಂದು ಯಜ್ಞದ ಒಂದು ಭಾಗ ಅಂತ. ಅದನ್ನು ಸಾಮಾಜಿಕ ಯಜ್ಞ ಅಂತ ಹೇಳ್ತೇವೆ. ಈಗ ಮಕ್ಕಳಿಗೆ ಧಾರ್ಮಿಕ ಯಜ್ಞವನ್ನು ಮಾಡಲಿಕ್ಕೆ ನಿಮಗೆ ಒಂದು ಲೈಸೆನ್ಸ್ ಕೊಟ್ಟಿದ್ದೇವೆ ನಾವು, ಅದನ್ನ ಲೈಸೆನ್ಸ್ ಅಂತ ಹೇಳ್ತೇವೆ. ಯಜ್ಞೋಪವೀತ, ಉಪನಯನ, ನಿಮ್ಮ ಮೂರನೇ ಕಣ್ಣನ್ನು ತೆಗೆಸುವುದು. ಇದು ಸೂರ್ಯನಾಡಿ, ಚಂದ್ರನಾಡಿ, ಇನ್ನೊಂದು ಬ್ರಹ್ಮರಂಧ್ರ ಅಂತ ಹೇಳ್ತೇವೆ, ಅಗ್ನಿ. ಆ ಮೂರನೇ ಸ್ನಾನ ಅಂದ್ರೆ ಜ್ಞಾನ. ನಿಮಗೆ ದಿವ್ಯ ಜ್ಞಾನ ಬರುವುದು. ಧ್ಯಾನವನ್ನು ಮಾಡುತ್ತಾ ಮಾಡುತ್ತಾ, ಗಾಯತ್ರಿಯನ್ನು ಮಾಡುತ್ತಾ ದಿವ್ಯ ಜ್ಞಾನ ಬರ್ತದೆ. ಹಂಗಂದ್ರೆ ಹೇಳ್ಬೋದು, ನಾವು ಗಾಯತ್ರಿ ಮಾಡುವುದಿಲ್ಲ ಸ್ವಾಮಿ, ನಮಗೆ ಜ್ಞಾನ ಇಲ್ಲವಂತೆ. ದಾಸರುಗಳು ಮಾಡ್ತಾ ಇರಲಿಲ್ಲ. ಅವರಿಗೆ ಮನಸ್ಸೇ ಕಂಡಂತ ಹಾಡನ್ನು ಹಾಡ್ತಿದ್ರು. ಹೋಗಲಿ, ಒಟ್ಟಾರೆ ಮೇಲೆ ನಿಮ್ಮ ಮನಸ್ಸನ್ನು ಹದ ಮಾಡಬೇಕು, ಮನಸ್ಸನ್ನು ನೀವು ಗೆಲ್ಲಬೇಕು. ನಿನ್ನ ಮನವನ್ನು ಏನಾಗಿರ್ತಾರೆ ನೀನೇ ಮುಕ್ಕಣ್ಣ ಅಂತ ದಾಸವರನ್ನು ಹೇಳ್ತಾರಂತೆ. ಆ ನಿಟ್ಟಿನಲ್ಲಿ ನಮ್ಮ ಈ ಕಡತೋಕದ ಜನ ತುಂಬಾ ಏನು PhD IAS IPS ಮಾಡಿದವರೆಲ್ಲ ನಮ್ಮ ಬಾಲ ಶಿಷ್ಯರಾದಂಥ ಸುರೇಶ್ ಇರ್ಬೋದು, RM ನಾಯ್ಕರ ಇರ್ಬೋದು, ಬಹಳಷ್ಟು ನಮ್ಮ ಶಾಲೆ ಇರುವಾಗ ಒಂದು 10-17 ವರ್ಷ ನಿರಂತರ ಬಂದಲ್ಲಿ ಸೇವೆ ಮಾಡೋದು. ಸೇವೆ ಒಂದು ಬಿಟ್ಟರೆ ಅವರಿಗೆ ಗೊತ್ತಿಲ್ಲ. ಸೇವೆ ಭಗವಂತನ ದೊಡ್ಡ ಪೂಜೆ ಅಂತೆ. ಅದು ನೀವು ಮಾಡ್ತಾ 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 ಹೋದಾಗ ಒಂದು ಆಚೆ ಹೊಟ್ಟೆ ಗಡಿಯನ್ನು ದಾಟ್ತದೆ. ಈಗ ನಿಮ್ಮ ಎದುರು ನಿಂತಹ ಮಾಂಕಾಡು ವೈದ್ಯ ನಿಮ್ಮ ಎದುರು ಮಿನಿಸ್ಟರ್ ಆಗಿ ನಿಂತಿದ್ದಾರೆ, ಬಂದಿದ್ದಾರೆ. ನೀವು ಗ್ರಹಿಸಿದ್ದೀರಾ? ಅಲ್ಲ, ನೀವು ಗ್ರಹಿಸಿದ್ದೀರಿ, ಬುದ್ಧಿವಂತರು ಎಲ್ಲ ಓಟ್ ಕೊಟ್ಟಿದ್ದೀರಿ ಅವರಿಗೆ. ಓಟು ಕೊಟ್ಟ ಕಾರಣ 1 ಲಕ್ಷಕ್ಕಿಂತ ಹೆಚ್ಚು ಓಟು ತೆಗೆದುಕೊಂಡು ಬಂದು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ, ನಿಮ್ಮೆಲ್ಲರ ಇನ್ನೊಂದು ರೂಪವಾಗಿ ಬಂದಿದ್ದಾರೆ. ಯಾಕಂದ್ರೆ ನಿಮ್ಮ ಎಲ್ಲ ಶಕ್ತಿಯನ್ನು ಒಂದು ಕಡೆ ಸೇರಿಸುವುದೆಂದರೆ ಅದಕ್ಕೆ ಒಂದು ಕಲೆ ಕೊಡುವುದು ಅಂತ ಹೇಳ್ತೇವೆ. ಮಂತ್ರಿ ಆಗುವುದೆಂದ್ರೆ ನಿಮ್ಮ ಪೂರ್ಣ ಶಕ್ತಿಯ ಒಂದು ಪ್ರತಿರೂಪ ಅಂತೆ. ಹಾಗೆ ಇವತ್ತು ಅನೇಕ ಕಾರ್ಯಕ್ರಮ ಇದ್ದರು. ಗುರುಗಳು ಸ್ವಲ್ಪ ಕಷ್ಟ, ಆದರೆ ನೀವಿದ್ದ ಕಾರಣ ಖಂಡಿತ ನಾವು ಬಂದು ಹೋಗ್ತೇವೆ ಅಂತ ಹೇಳಿದ್ರು. ಆ ಮುಖಾಂತರ ಇಲ್ಲಿ ಬಂದಿದ್ದಾರೆ. ನಮ್ದು ಕೂಡ ನಾವು ಪೂರ್ಣ ಆಶೀರ್ವಾದವನ್ನು ಕೊಟ್ಟಿದ್ದೇವೆ. ಯಾಕೆಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನ. ಯಾರಿಗೆ ಶ್ರದ್ಧೆ ಇದೆ ಅಲ್ಲಿ ತಥಾಸ್ತು ಅಂತ ಇರ್ತಾರೆ. ಯಾರು ಹಿಂದಿನ ಕಾಲದಲ್ಲಿ ಸಪ್ತಋಷಿಗಳಿರ್ಬೋದು, ದೇವತೆಗಳಿರ್ಬೋದು, ಎಲ್ಲವೂ ಇರ್ಬೋದು. ಯಾಕಂದ್ರೆ ನಮ್ಮ ಒಂದು ಅಂಶವನ್ನು ಅಲ್ಲಿ ಕಾಣ್ತಾನೆ ಅಂತ. ಒಬ್ಬ ಎತ್ತರಕ್ಕೆ ಹೋದಂತಹ ರಾಜಕಾರಣಿಯನ್ನು ರಾಜ ಪ್ರತ್ಯಕ್ಷ ದೈವ ಅಂತ ಹೇಳಿದ್ದಾರೆ. ಯಾರು ಶಾಸ್ತ್ರಗಳು ಪ್ರತ್ಯಕ್ಷ ದೇವತ ಅಂತ, ಅವನಲ್ಲಿ ಆ ದೇವತೆ ಅಂಶ ಬರ್ತದೆ ಅಂತ. ಆದ್ರೆ ನಾವೇನು ಸಣ್ಣ ಆಲೋಚನೆಯಿಂದ, ಮನಸ್ಸಿನ ಅತೃಪ್ತಿಯಿಂದ, ಸಂಶಯದಿಂದ, ಮಸ್ತರದಿಂದ ಅವರೇನ್ ದೊಡ್ಡದು ಇವರೇನ್ ದೊಡ್ಡದು ಅಂತ ಮಾತಾಡುವಂತ ಇವತ್ತು ಕಾಲ. ಇದಕ್ಕೇನು ಜ್ಞಾನದ ಕೊರತೆ. ಆ ಜ್ಞಾನವನ್ನು ಭರ್ತಿ ಮಾಡತಕ್ಕಂತ ಕೆಲಸವನ್ನು ಇವತ್ತು ಕಡತೋಕ ಮಾಡಗೇರಿಯಲ್ಲಿ ಮಾಡ್ತಾ ಇದೆ. ಇದೊಂದು ಸುವರ್ಣಾಕ್ಷರದ ಇತಿಹಾಸ ಅಂತ ಹೇಳ್ಬೋದು ನಾವು. ಇವತ್ತು ಬದುಕಿನಲ್ಲಿ ನಿಮಗೆ ಸಂಪತ್ತು ಸಿಗಬಹುದು, ಯೌವನ ಸಿಗಬಹುದು, ಅಥವಾ ಇನ್ನೇನೇ ವಿದ್ಯೆ ಸಿಗಬಹುದು. ಆದರೆ ಜ್ಞಾನ ಎಂಬುದು ಉಂಟಲ್ಲ, ವಿದ್ಯಾ ವಿನಯೇನ ಶೋಭತೆ ಅಂತೇಳಿ. ರಾಜ ಸ್ವದೇಶ ಪೂಜ್ಯತೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ರಾಜ ಹೇಳಿದ್ರೆ ಈ ಮಾಡಗೇರಿಗೆ ಮಾತ್ರ ರಾಜ ಆಗಿರ್ತಾನೆ. ಜ್ಞಾನಿ ಎಂಬುದು ಸರ್ವತ್ರ ಪೂಜ್ಯತೆ ಅಂತೆ. ಚಾಣಕ್ಯ ದರ್ಶನದಲ್ಲಿ ಹೇಳ್ತಾರೆ. ಆದ ಕಾರಣ ಇವೆಲ್ಲ ಜ್ಞಾನಿ ಆಗಬೇಕು ಅಂತ ಸಂಕಲ್ಪವನ್ನು ತೊಟ್ಟಿದ್ದೀರಿ. ನಿಮ್ಮ ಎಲ್ಲ ತಂದೆ ತಾಯಿಗಳಿರ್ಬೋದು, ಸಂಬಂಧಿಗಳಾಗಿರ್ಬೋದು, ಎಲ್ಲ ಇವತ್ತು ದೇವತಾ ಮೂರ್ತಿಗಳಾಗಿ ಕಾಣ್ತಾ ಇದ್ದೀರಿ. ಇದು ಈ ಕ್ಷಣದಿಂದ ಮರೆಯುವುದಲ್ಲ, ನಾಳೆ ಹೋಗಿ ಮರೆಯುವುದಲ್ಲ. ತಂದೆ ತಾಯಿಗಳು ಮತ್ತೆ ನೀನು ಆ ಆಹಾರ ತೆಗೊಳ್ತೀವಿ, ಈ ಆಹಾರ ತೆಗೊಳ್ತೀವಿ, ಇನ್ಯಾರೋ ನಿಮ್ಗೆ ಹೇಳ್ಬೋದು. ಆಹಾರ ಧರ್ಮ ಅಂತ ಅದು ಬೇಡ. ಆಹಾರ ಧರ್ಮವೇ ಬೇರೆ, ಅಧ್ಯಾತ್ಮವೇ ಬೇರೆ. ಆಹಾರ ಧರ್ಮಕ್ಕೆ ಹೋದ್ರೆ ನಾನು ಆಗ್ಲೇ ಹೇಳಿದೆಲ್ಲ, ಅಸ್ಸಾಂ ಕಲ್ಕತ್ತಲ್ಲಿ ಏನು ನಡೆಯುತ್ತಂತೆ ಎಲ್ಲವೂ ನಾವು ಮೈಕದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ. ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಆಹಾರ ಧರ್ಮ ಹೇಗಿದೆ. ಅಲ್ಲಿ ದೇವತಾ ಪೂಜೆ ನಡೀತಾ ಇದೆ. ಆದ ಕಾರಣ ನೀವು ಶ್ರದ್ಧಾ ಭಕ್ತಿಂತ ಶ್ರದ್ಧಾವಾನ್ ಲಭತೆ ಜ್ಞಾನ. ನೀನು ಏನು ಆಹಾರ ತೆಗೊಳ್ತಿದ್ದೆ ದೇವ್ರು ಕೇಳ್ತಾರೆ. ಶ್ರದ್ಧೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿ ಪ್ರಯಚ್ಛತಿ ಅಂತ ಹೇಳಿದ್ದಾರೆ. ನೀನು ಶ್ರದ್ಧೆಯಿಂದ ಒಂದು ಎಲೆ ಕೊಡು, ಪುಷ್ಪ, ಹೂ ಕೊಡು, ಅಥವಾ ಅನ್ನ ಕೊಡು, ಒಂದು ಗ್ಲಾಸ್ ನೀರು ಕೊಡು ಅಂತ ಭಗವಂತ ಹೇಳಿದ್ರು. ಅಲ್ಲಿ ನಿನ್ನ ಯಾವುದನ್ನು ನೋಡಲಿಲ್ಲ. ಅಲ್ಲಿ ಒಬ್ಬ ಬೇಡ್ರ ಕಣ್ಣಪ್ಪ ಅಂತ ಇದೆ, ನೋಡಿದಿರ ಮಕ್ಕಳೇ? ಬೇಡ್ರ ಕಣ್ಣಪ್ಪ ಪಿಕ್ಚರು ಬಂದಿತ್ತು, ಕಥೆ ಇದೆ. ಅವನು ಹಸಿ ಮೊಲವನ್ನು ಬೇಯಿಸಿಕೊಟ್ಟಂತೆ ಅವನು ತಿನ್ನುವಂತ ಆಹಾರ. ತಥಾಸ್ತು ಅಂತ ಪ್ರತ್ಯಕ್ಷ ಆಗಿಬಿಟ್ಟಂತೆ ಶಿವ. ಭಗವಂತ ಪ್ರತ್ಯಕ್ಷ ಆಗಿಬಿಟ್ಟ, ಮೋಕ್ಷವನ್ನೇ ಕರುಣಿಸ್ಬಿಟ್ಟ. ಹಾಗೆ ಭಗವಂತನ ಆರಾಧನೆಗೆ ನಾವು ಭಗವಂತನ ಜ್ಞಾನವನ್ನು ಪಡೆಯಬೇಕಾದ್ರೆ ಮನಸ್ಸಿನ ಐಕ್ಯತೆ ಜಗತ್ತಂತೆ. ಈ ಪ್ರಪಂಚವೇ ಮನಸ್ಸಿನೊಳಗೆ ಐಕ್ಯ ಆಗಿದೆ. ಮನಸ್ಸನ್ನು ಗೆಲ್ಲಿಕ್ಕೆ, ಬುದ್ಧಿಯನ್ನು ಗೆಲ್ಲಿಕ್ಕಾಗಿ ಇವತ್ತು ಈ ಗಾಯತ್ರಿ ಮಂತ್ರದ ಮುಖಾಂತರ ನಿಮಗೆ ಯಜ್ಞೋಪವೀತ ಅಂತ ಹೇಳಿದೆ. ನಾನು ಆಗ್ಲೇ ಹೇಳಿದಲ್ಲಿ ಈ ಶರೀರದಲ್ಲಿ ಭುಜದಲ್ಲಿ ಅನೇಕ ನಾಡಿಗಳಿದೆ. ಈ ನಾಡಿಗಳು ಹೃದಯಕ್ಕೆ ಸಂಬಂಧವನ್ನು ಕೊಡ್ತದೆ, ಹಾರ್ಟಿಗೆ ಲಿಂಕ್ ಕೊಡ್ತದೆ. ಅದಕ್ಕೆ ಲಘುವಾದ ಒತ್ತಡ ಇರಬೇಕು, ಪ್ರೆಷರ್ ಇರಬೇಕು. ಈ ದಾರವನ್ನು ಹಾಕುವುದರಿಂದ, ಜನಿವಾರವನ್ನು ಹಾಕುವುದರಿಂದ ಅದು ಲಘುವಾದಂತಹ ಒಂದು ಪ್ರೆಷರ್ ಅನ್ನು ಕೊಡ್ತದೆ.
ಕೊಡುವುದರಿಂದ ನಿಮಗೆ ಆರೋಗ್ಯ ಚೆನ್ನಾಗಿರ್ತದೆ. ಅನೇಕ ವೈಜ್ಞಾನಿಕ ಕಾರಣಗಳಿಂದಾಗಿ ಈ ಯಜ್ಞೋಪವೀತ ಇವತ್ತು ಇಂಗ್ಲಿಷ್ನವರು ಕೂಡ ಫಾಲೋ ಮಾಡ್ತಾರೆ. ಇಂಗ್ಲಿಷ್ನವರು ಫಾರಿನ್ನಲ್ಲಿ ನಮ್ಮ ಶಿಷ್ಯರಾದವರು ಕೂಡ ಇದನ್ನು ಸ್ವೀಕಾರ ಮಾಡ್ತಾರೆ. ಆದ ಕಾರಣ ಇದೊಂದು ಗೌರವದ ಸಂಕೇತ, ಅಭಿಮಾನದ ಸಂಕೇತ, ಬದುಕಿನ ಏನು ಅಭ್ಯುದಯದ ಸಂಕೇತ ಅಂತ ಹೇಳ್ಬೋದು. ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿಯ ಭಕ್ತಾದಿಗಳು ಬಹಳ ಶ್ರಮ ಪಟ್ಟಿದ್ದಾರೆ. ನಾನು ಆಗಾಗಲೇ ಹೇಳಿದೆ, ಒಂದು ತಿಂಗಳು ಪೂರ್ತಿ ಒಂದು 10,000 ಕಿಲೋಮೀಟರ್ ಇಡೀ ಉತ್ತರ ಭಾರತ ಎಲ್ಲ ಸ್ಟೇಟಿಗೆ ಯಾತ್ರೆ ಮಾಡಿ ಬಂದೆ. ಒಂದು ತಿಂಗಳಿಂದ ಶೀತ, ಜ್ವರ, ಕಫ ಸ್ವಲ್ಪ ಬಾಧಿಸ್ತಾ ಇದೆ. ತುಂಬ ಹೊತ್ತು ಇರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೇನೆ. ಆದರೂ ನಮ್ಮ ಆರ್ಎನ್ ನಾಯಕರು ಸುರೇಶ್ ಅವರ ತುಂಬಾ ಪ್ರೀತಿಯ ಒತ್ತಾಸೆಯಿಂದ ಇಷ್ಟು ನಿಮಗೆ ಸಂದೇಶ ಕೊಟ್ಟು ಮತ್ತೆ ಪ್ರಸಾದ ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ. ಆದ ಕಾರಣ ಒಟ್ಟಾರೆ ಮೇಲೆ ಭಕ್ತಿಯ ಪ್ರತೀಕ, ಭಕ್ತಿಯ ಒಂದು ಸುಧಾಧಾರೆ ಇಲ್ಲಿ ಹರಿತಾ ಇದೆ. ಆ ಸುಧಾಧಾರೆ ಮತ್ತೆ ಸಮೃದ್ಧ ಉಪವಧಿಯಲ್ಲಿ ಮತ್ತೆ ಹರಿತಾ ಇರಲಿ. ಇವತ್ತು ಮತ್ತೊಬ್ಬ ನಮ್ಮ ಶಿಷ್ಯರಾದಂತ ಭೀಮಣ್ಣ ನಾಯಕ, ಭೀಮಣ್ಣ ಅಂದ್ರೆ ಅವರು ಭೀಮರಾಗಿ ಅಲ್ಲ, ಅವರವರ ಮನೋಬಲ ಸ್ವಲ್ಪ ಭೀಮದ ಹಾಗೆ, ಮತ್ತೆ ನಮ್ಮ ಕ್ಷೇತ್ರ ಕೂಡ ಹಾಗೆ ಅವರ ಯಾರು ನಮ್ಮ ಬಂಗಾರಪ್ಪರವರೇ ಒಂದು ಬಲಗೈಯಾಗಿ ನಿಂತವರು. ಆದ ಕಾರಣ ಈಗ ಭೀಮಣ್ಣ ನಾಯಕ ಕೂಡ ನಮ್ಮ ಕ್ಷೇತ್ರದ ಬಗ್ಗೆ ತುಂಬಾ ಅಪಾರವಾದ ಪ್ರೀತಿ ವಿಶ್ವಾಸ ಉಳ್ಳವರಾಗಿದ್ದಾರೆ. ಹೇಗೆ ಮಾಂಕಾಳ ವೈದ್ಯರನ್ನು ನಾವು ನಮ್ಮ ಕ್ಷೇತ್ರದ ಒಬ್ಬ ಬಲಗೈ ಶಿಷ್ಯ ಅಂತ ಎನಿಸ್ತಾ ಇದ್ದೇನೆ, ಅದೇ ತರ ನಮ್ಮ ಭೀಮಣ್ಣ ನಾಯಕ ಕೂಡ ಬಂಗಾರಪ್ಪರೇ ಒಂದು ಕಾಲದಲ್ಲಿ ನಮ್ಮ ಮಠಕ್ಕೆ ಬೆಂಗಾಲಾಗಿ ನಿಂತವರು. ಬಂಗಾರಪ್ಪರ ನಂತರ ಆಮೇಲೆ ಭೀಮಣ್ಣ ಕೂಡ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಬೆಂಗಾಲಾಗಿ ನಿಂತಿದ್ದಾರೆ. ಈ ಎಲ್ಲ ಶಿಷ್ಯರಿಗೆ ಭಗವಂತ ಪೂರ್ಣ ಬಲವನ್ನು ಕೊಡಲಿ, ಎಲ್ಲ ಆನೆ ಬಲವನ್ನು ಕೊಟ್ಟು ಸಮಾಜದಲ್ಲಿ ಹೆಚ್ಚು ಶಕ್ತಿಯುತ ಒಂದು ಕೆಲಸ ಮಾಡುವಂತಹ ಭಾಗ್ಯವನ್ನು ಕೊಡ್ಲಿ ಅಂತ ಹಾರೈಸ್ತೇನೆ. ಇಲ್ಲಿ ಬಂದಿರತಕ್ಕಂತ ಹೇಳಿದೆ ಹಾಗೆ ಬಂದಿರತಕ್ಕಂಥ ಎಲ್ಲ ಶ್ರದ್ಧಾಳು ಭಕ್ತವರ್ಗಕ್ಕೆ ಈ ಕಾರ್ಯಕ್ರಮ ಒಂದು ಶುಭ ಸಂದೇಶ ಆಗಲಿ, ಮುಂದಿನ ಅವರ ಬದುಕಿಗೆ ಒಂದು ಬೆಳಕಾಗಲಿ ಅಂತ ಹಾರೈಸ್ತಾ ಬಂದಿರತಕ್ಕಂಥ ಎಲ್ಲ ಶ್ರದ್ಧಾಳು ಭಕ್ತರಿಗೆ ನನ್ನ ಸ್ವಾಮಿಯ ಆಶೀರ್ವಾದ ಅನುಗ್ರಹ ಇರಲಿ ಅಂತ ಒಂದೆರಡು ಮಾತನ್ನ ಭಗವತ್ ಸನ್ನಿಧಿಗೆ ಅರ್ಪಿಸ್ತಾ ಇದ್ದೇನೆ.